ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮನ್ನು ನಮ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಊರಿಂದು ಹೊಲ ತೋಟ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ, ನಮ್ಮ ಊರು ನೋಡ್ಬಿಟ್ಟು ಆಶ್ಚರ್ಯ ಆಗಿಬಿಡ್ರಿ. ಸೊ ಇವತ್ತು ಹೊರಡ್ತಾ ಇದ್ದೀವಿ ಎಲ್ಲರೂ. ಒಂದಿಬ್ಬರು ಬೈಕಲ್ಲಿ ಬರ್ತಿದ್ದಾರೆ, ನಾವು ಒಂದು 4 ಜನ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮೂರು ನಿಮ್ಮ ಜೊತೆ, ಓಕೆನಾ? ಬನ್ನಿ, ಮತ್ತೆ ಮೀಟ್ ಆಗ್ತೀನಿ. ಬಾಯ್. ಫ್ರೆಂಡ್ಸ್, ನಾವೀಗ ಮನೆಯಿಂದ ಹೊರಟು ದೇವರಾಯನದುರ್ಗದ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಆಲ್ಮೋಸ್ಟ್ ತುಮಕೂರು ಜನತೆಗೆಲ್ಲ ಇದೇ ರೋಡೆ ಅಂತ ಹೇಳಿಬಿಟ್ಟು ಗೊತ್ತಾಗ್ಬಿಡುತ್ತೆ ಅವರಿಗೆ. ಏಕೆಂದರೆ ಅಲ್ಲಿ ತುಂಬ ಜನ ಓಡಾಡ್ತಾರೆ. ಏಕೆಂದರೆ ನಾಮಚಿಲ್ಮೆ ದೇವರಾಯನದುರ್ಗ ಅಂದರೆ ಎಲ್ಲರೂ ವೀಕ್ಲಿ ಒನ್ಸ್ ಆದರೂ ವಿಸಿಟ್ ಕೊಟ್ಟು ಹೋಗ್ತಾರೆ ಜಿಂಕೆಗಳನ್ನೆಲ್ಲ ನೋಡೋದಕ್ಕೆ ನಾಮಚಿಲ್ಮೆಲಿ. ಮತ್ತು ದೇವರಾಯನದುರ್ಗದಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ರೋಡಲ್ಲಿ ಹೋಗ್ತಾರೆ. ಮತ್ತು ಮಾರ್ನಿಂಗ್ ವಾಕಿಂಗ್ ಎಲ್ಲ ಹೋಗ್ತಾರೆ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಜನತೆಗೂ ಗೊತ್ತಿರುತ್ತೆ. ಸೊ ನೆಕ್ಸ್ಟು ನಾವೀಗ ಹುಡುಗೆರೆ ಬಿಟ್ಟು ನಮ್ಮ ರೂಟ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ಇದು ದೇವಸ್ಥಾನ ಇದೆಯಲ್ವ, ಇದು ಈಶ್ವರನ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಔಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಫ್ರೆಂಡ್ಸ್, ಈಗ ಊರಿಗೆ ರೀಚ್ ಆದ್ವಿ. ಊರಿಗೆ ರೀಚ್ ಆಗಿಬಿಟ್ಟು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವೀಗ ಹೊಲ ತೋರಿಸ್ತಾ ಇದ್ದೀವಿ. ನೋಡಿ, ನಿಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಲ್ವ, ಅದು ಬಂದು ಎತ್ತಿನೊಳವ್ರು ಹಾಕಿರೋದು ರಾಶಿಗಳು. ಸೊ ಅವ್ರದ್ದೇನಿದ್ರು ಮಣ್ಣನ್ನು ಒಂದು ಕಡೆ ಡಂಪ್ ಮಾಡಿ ಹೊರಟ್ಬಿಡ್ತಾರೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾವೇ ಕ್ಲೀನ್ ಮಾಡಿಸ್ಕೊಬೇಕು. ಸೊ ಇದರಿಂದ ತುಂಬ ಲಾಸೇ ನಮಗೆ. ಸೊ ನೋಡಿ, ನೀವು ನೋಡ್ತಾ ಇರೋದು ನಮ್ಮ ಕೊರೋನಾ ಟೈಮಲ್ಲಿ ಹಾಕಿದ್ದ ತೆಂಗಿನ ಸಸಿಗಳು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗೆಲ್ಲ ಪರವಾಗಿಲ್ಲ, ತುಂಬ ಚೆನ್ನಾಗಾಗಿದೆ ಗಿಡಗಳು. ಸೊ ಅಮ್ಮವರೆಲ್ಲ ಮುಂದೆ ಹೋದರು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಮಾವಿನ ಗಿಡದ ಹತ್ರ ಬಂದಿದ್ದೀನಿ. ಮಾವಿನ ಗಿಡದ ಹತ್ರ ಬಂದಿದ ತಕ್ಷಣ ಒಂದೆರಡು ಮಾವಿನಕಾಯಿ ತಿನ್ನೋಣ ಅಂತ ಹೇಳಿಬಿಟ್ಟು ಹತ್ತಿ ಒಂದೆರಡು ಮಾವಿನಕಾಯಿ ಕಿತ್ಕೊಂಡು ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇದು ರಾಗಿ ಹೊಲ ಹಾಕಿದ್ದಾರೆ, ಬಟ್ ಹೊಲ ಅಷ್ಟೇನು ಚೆನ್ನಾಗಿಲ್ಲ, ಏನೋ ಬೀಜ ಅಷ್ಟು ಸರಿ ಇಲ್ಲ ಅನಿಸುತ್ತೆ. ಹಂಗಾಗಿ ನೆಕ್ಸ್ಟು ಒಂದು ಕಡೆ ಇಲ್ಲಿ ಬಂದು ಅಡುಗೆಗೆ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ಫೇವ್ರೇಟ್ ಗೊತ್ತಲ್ವ, ಚಿಕನ್ ಫ್ರೈ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಒಲೆಯಲ್ಲಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಒಂಥರ ಎಷ್ಟೋ ಮನಸ್ಸಿಗೆ ಖುಷಿ ಕೊಡುತ್ತೆ. ಒಲೆ ಅಡುಗೆ ಅಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಹಂಗಾಗಿ ಮನೆ ಮುಂದೆನೇ ಒಲೆ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ಮನೆಯಲ್ಲೇ ಒಲೆ ಇದೆ. ಬಟ್ ಆದ್ರೂ ಆಚೆ ಕಡೆ ಮಾಡ್ಕೊಂಡು ತಿಂದರೆ ವಾತಾವರಣದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಲು ಹೊಡಿತಿತ್ತು, ಅದಕ್ಕೆ ಸ್ವಲ್ಪ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ಉರಿ ಜಾಸ್ತಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದೊಂದು ನನಗೆ ಆಸೆ ಇತ್ತು, ಊರಲ್ಲಿ ಹೋಗ್ಬಿಟ್ಟು ನಿಮಗೆ ಅಡುಗೆ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಇನ್ನೊಂದು ಕಡೆ ಸಾಂಬಾರ್ಗಿಟ್ಟಿದೆ. ಸಾಂಬಾರು ಕೂಡ ರೆಡಿ ಆಗಿದೆ, ಒಂದು 90% ಪೀಸ್ ಬೆಂದಿದೆಯಾ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಇವಾಗ ಬೇಯ್ತಾ ಅಂತ ನೋಡೋಣ, ಬೆಂದಿದೆಯಾ ಅಂತ. ಟೇಸ್ಟು ಸುಟ್ಟೋಗ್ತೈತೆ. ಇನ್ನೊಂಚೂರು ಬೇಯಬೇಕು, ಇನ್ನೊಂದು 5 ನಿಮಿಷ ಬಂದರೆ ಫುಲ್ ಕಂಪ್ಲೀಟಾಗಿ ಫಸ್ಟ್ ಕ್ಲಾಸಾಗಿ ರೆಡಿಯಾಗಿರುತ್ತೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ನಾವಂತೂ ತಿನ್ನೋದಕ್ಕೆ ಕಾಯ್ಕೊಂಡಿದ್ದೀವಿ. ಸೊ ಮತ್ತೆ ಈಗ ನಾನು ನಿಮಗೆ ಹೊಲ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ, ನಮ್ಮದು ತೋಟ ಕಳೆ ಜಾಸ್ತಿ ಇದೆ. ಇದೆಲ್ಲ ಅದೇ ಮಳೆಗಾಲದಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಮಾವಿನಕಾಯಿ ಮರಗಳು. ಮಾವಿನಕಾಯಿ ಈ ಸರಿ ತುಂಬ ಚೆನ್ನಾಗಿ ಬಿಟ್ಟಿದೆ, ಫಸಲಂತೂ ಸಕ್ಕತ್ತಾಗಿದೆ. ನಾವಂತೂ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇರ್ತೀವಿ, ಸಕ್ಕತ್ತಾಗಿರುತ್ತೆ. ನೋಡ್ರಿ, ಇದು ಕೊಬ್ಬರಿಕಾಯಿ ಅಂತ ಹೇಳ್ತೀವಿ. ತುಂಬ ಸ್ವೀಟ್ ಇರುತ್ತೆ, ಹುಳಿ ಬರಲ್ಲ, ಹಣ್ಣಾಗಲ್ಲ ಬೇಗ. ಚೆನ್ನಾಗಿಬಿಟ್ಟಿದೆ. ಬಟ್ ಹೂವು ಆಗಿದ್ದೆಲ್ಲನೂ ಇಲ್ಲಿ ಪೀಚಾಗಲ್ಲ ಮತ್ತು ಕಾಯಿನೂ ಆಗಲ್ಲ. ಯಾವುದೋ ಒಂದೊಂದೆಲ್ಲ ಉದುರೋಗ್ಬಿಡುತ್ತೆ. ಇದರಲ್ಲಿ 3/4 ಭಾಗ ಸಿಗುತ್ತೆ, 1/4 ಭಾಗ ಉದುರೋಗ್ಬಿಡುತ್ತೆ. ಇದು ತೋತಾಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಎಲ್ರಿಗೂ ಇಷ್ಟ. ಬಟ್ ಇದು ಇನ್ನೂ ಕೆಲವೊಂದೊಂದು ಕಾಯಿ ಇನ್ನೂ ದಪ್ಪ ಆಗಬೇಕು ತಿನ್ನೋದಕ್ಕೆ. ಯಾವುದೋ ಒಂದೊಂದು ಕಾಯಿ ದಪ್ಪ ಆಗಿದೆ. ಸೊ ನಾವು ಇದು 3ನೇ ರೌಂಡು ಕಿತ್ಕೊಂಡು ತಿಂತಾ ಇರೋದು. ಹುಳಿ ಇರಲ್ಲ, ಸ್ವಲ್ಪ ವೈಟ್ ಇರೋದನ್ನ ಕಿತ್ಕೊಂಡು ತಿಂದರೆ. ಬನ್ನಿ, ಒಂದು ಕಿತ್ತೇ ಬಿಡೋಣ.
ನೋಡ್ತಾ ಇದ್ದೀರಲ್ಲ, ನಾನು ಕೀಳ್ತಾ ಇದ್ದೀನಿ ಇದು. ಸೊ ಹಾಲು ಬರುತ್ತೆ, ಸ್ವಲ್ಪ ದೂರ ನಿಂತ್ಕೊಂಡ್ರೆ ಕಿತ್ತರೆ ಒಳ್ಳೆಯದು. ಇದನ್ನೀಗ ಈ ತೊಟ್ಟಲ್ಲಿ ಹಾಲು ಬರ್ತಾ ಇರತ್ತಲ್ವ, ಹೀಗೆ ತಿನ್ನೋಕೆ ಹೋಗ್ಬಿಟ್ರೆ ಮತ್ತು ಬಾಯಿ ಮತ್ತೆಲ್ಲ ಗಾಯ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನೇನು ಮಾಡಬೇಕು, ನಾವು ತೊಳೆದ್ಬಿಟ್ಟು ಕುಯ್ಕೊಂಡು ತಿನ್ನಬೇಕು. ಬಟ್ ಹಳ್ಳಿಗಳ ಕಡೆ ಏನು ಮಾಡ್ತೀವಿ ಅಂದರೆ, ತೋರಿಸ್ತೀನಿ ರೀ, ಹಿಂಗಿರುತ್ತಲ್ಲ ಈ ತೊಟ್ಟನ್ನ ಹಾಕ್ಬಿಟ್ಟು ಹಿಂಗೆ ಉಜ್ಜಿಬಿಡ್ಬೇಕು. ಕಲ್ಲಿಗೋ ಎನ್ಕನ ಈ ಹುಲ್ಲಿಗೆ ಉಜ್ಜಿಬಿಟ್ರೆ ಆ ಹಾಲೆಲ್ಲ ನೋಡಿ, ಹಾಲೆಲ್ಲ ಸ್ಟಾಪ್ ಆಗುತ್ತೆ. ಸೊ ಈಗ ನಾವು ಒಂದು ಸರಿ ವಾಶ್ ಮಾಡಿಬಿಟ್ಟು ತಿಂದ್ರೇ ಒಳ್ಳೆಯದು. ತಿಂತಾ ಇದ್ದೀವಿ. ಒಂದು ಚೂರು ಉಳಿಯಿಲ್ಲ. ಈ ಥರ ಸ್ವಲ್ಪ ವೈಟ್ ಇರೋದನ್ನು ತೊಗೊಂಡ್ರೆ ಒಂದು ಚೂರು ಉಳಿ ಬರಲ್ಲ. ನಾವಂತೂ ಮಾವಿನಕಾಯಿ ಸಿಕ್ಕರು ಮಾತ್ರ ಬಿಡೋ ಮಾತೇ ಇಲ್ಲ. ಬನ್ನಿ ಇವಾಗ ತೆಂಗಿನದು ಹೊಂಬಾಳೆ ಹೊಡೆದಿತ್ತು, ಅದನ್ನು ತೋರಿಸೋಣ, ನೋಡೋರಂತೆ. ನೋಡಿ, ಇವಾಗ ತೆಂಗಿಂದು ಹೊಂಬಾಳೆ ಹೊಡೆದಿದೆ. ಇದೇ ಫಸ್ಟು ನಮಗೆ ಫಸ್ಲು ಕೊಡ್ತಾ ಇರೋದು. ಸೊ ಇನ್ನೂ ಈಗ ಫಸ್ಟ್ನೇ ಹೊಂಬಾಳೆ. ಸೊ ಒಂದೊಂದು ಗಿಡದಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ಹೊಡೆದಿತ್ತು. ಈಗ ಸುಮಾರು 1 2 3 4 5 ಇದೆ ಟೋಟಲಾಗಿ. ನೋಡಿ, ಅರಳಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ. ನಾವು ಕೊರೋನಾ ಟೈಮಲ್ಲಿ ನಾವು ಲಾಕ್ ಮಾಡಿದ್ದು. ಸೊ ಇದಕ್ಕೆ ನಾವು ಫಸ್ಟು ಹೊಂಬಾಳೆ ಹೊಡೆದಾಗ ಪೂಜೆ ಕೂಡ ಮಾಡಿದ್ವಿ. ನೋಡ್ತಾ ಇರ್ಬೋದು, ಇನ್ನೂ ಆ ಬ್ಲೌಸ್ ಪೀಸ್ ಹಂಗೆ ಇದೆ, ನಾವು ತೆಗ್ದೇನು ಬಿಟ್ಟಿಲ್ಲ ನೀರಿಗೆ. ಸೊ ಹಂಗೆ ಇದೆ, ಇದರಲ್ಲಿ ಎಲ್ಲದರಲ್ಲೂ ಬಂದಿಲ್ಲ ಹೊಂಬಾಳೆ. ಯಾವುದೋ ಒಂದೊಂದರಲ್ಲಿ ಇವಾಗ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸುಮಾರು ಒಂದು 5-6 ಗಿಡದಲ್ಲಿ ಹೊಡೆದಿದೆ. ಸ್ವಲ್ಪ ಈಗ ಒಂದೊಂದೇ ಗಿಡದಲ್ಲಿ ಹೊಡಿತಾ ಇದೆ. ಇನ್ನೊಂದು ವರ್ಷದಲ್ಲಿ ಎಲ್ಲ ಫುಲ್ಲು ಹೊಡೆದಿರುತ್ತೆ. ಸೊ ತೆಂಗಿನಕಾಯಿಗಂತೂ ಇನ್ನು ಮುಂದೆ ಬರ ಇಲ್ಲ. ಬಟ್ ಈಗಿನ ರೇಟಲ್ಲಂತೂ ನಮಗಂತೂ ಒಂದು ಕಾಯಿ ಯೂಸ್ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು, ಆ ಥರ ಪರಿಸ್ಥಿತಿ ಆಗಿದೆ ನಮಗಂತೂ. ಒಂದು ಕಾಯಿ ಮಾರ್ಕೆಟಲ್ಲೇ 60 ರೂಪಾಯಿ 70 ರೂಪಾಯಿ ಓಡ್ತೈತೆ. ಏನು ಮಾಡೋದು ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಟಿಫನ್ಗೆ ಸಾಂಬಾರಿಗೆ ಎಲ್ಲರೂ ಮನೇಲಿ ಯೂಸ್ ಮಾಡ್ತೀವಿ. ಹಂಗಾಗಿ ತೆಂಗಿನಕಾಯಿ ಇಲ್ದಿದ್ರೆ ಅಡುಗೆನೇ ಆಗಲ್ಲ ಅನ್ನಂಗೆ ಆಗಿದೆ ನಮ್ಮ ಪರಿಸ್ಥಿತಿ. ಹೇಗಿದೆ ಇಳಿಸ್ತಾ ಇದ್ದೀನಿ. ಮುದ್ದೆ ಸೊ ಮುದ್ದೆಗೆ ಇಟ್ಬಿಟ್ಟು ಹಿಂದೆಗಡೆ ಒಂದು ಇದು ತೆಂಗಿನ ಗಿಡದ ಪಕ್ಕ ಸ್ವಲ್ಪ ಏನಂದ್ರೆ ಅದೇ ಎಸ್ಬಿಟ್ಟಿದ್ರು. ಸೊ ಅದಕ್ಕೆ ನಾನು ಇದನ್ನು ಸ್ವಲ್ಪ ಪಾಜಿ ಮಾಡ್ತಾಯಿದ್ದೀನಿ. ತೊಟ್ಟಿದ ನೀರು ಬಿಟ್ಬಿಟ್ಟು ಸ್ವಲ್ಪ ಸುತ್ತ ಒಂಚೂರು ಪಾಜಿ ಮಾಡಿದ್ರೆ ಚೆನ್ನಾಗಿ ತೇವಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇಲ್ಲಿ ಪಾಜಿ ಮಾಡ್ತಾಯಿದ್ದೀನಿ. ಹಾಗೆ ಬಾಳೆ ಗಿಡಕ್ಕೂ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಿಂಗೆ ಅವರು ಇವರು ಬಂದವರೆಲ್ಲ ತಿಂದಿದ್ದೆಲ್ಲ ಅಲ್ಲಿ ಹಾಕ್ಬಿಡ್ತಾರೆ ಮನೆ ಹಿಂದೆ. ಸೊ ಹಂಗಾಗಿ ಒಂಚೂರು ಪಾಜಿ ಎಲ್ಲ ಹೋಗಿತ್ತು ಅಂತ ಹೇಳಿಬಿಟ್ಟು ಮತ್ತು ಏನೇನೋ ಡಬ್ಬಿ ಅದೆಲ್ಲ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಎತ್ತಾಕ್ಬಿಟ್ಟು ಸೊ ಇದನ್ನು ನಾನೀಗ ಫುಲ್ಲು ಒಂದು ಸೈಡ್ಗೆ ಹಾಕ್ಕೊಂಡು ಇದನ್ನು ಪಾಜಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಪಾಜಿ ಮಾಡಿಬಿಟ್ಟು ನೆಕ್ಸ್ಟು ನಾನು ಸೀಬೆ ಗಿಡ ಮತ್ತು ನಿಂಬೆ ಗಿಡ ತಂದಿದ್ದೆ, ಅದನ್ನೆಲ್ಲ ಹಾಕಿಬಿಟ್ಟು ಮತ್ತು 1-2 ಕಾಯಿ ಕಿತ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಕಾಯಿ ಕಿತ್ಕೊಂಡ್ಬಿಟ್ಟು ನಾವೀಗ ಮನೆ ಕಡೆ ಹೊರಡೋಣ ಅಂತ ಹೇಳಿ ಬಂದಿದ್ದೀವಿ. ಇಬ್ಬರು ಮಕ್ಕಳು ಬಂದು ನಮ್ಮ ಹೊಲ ನೋಡ್ಕೊಳ್ತಾರಲ್ಲ, ಇಬ್ಬರು ಮಕ್ಕಳು ಇವರು ಹೊಲ ನೋಡ್ಕೊಳ್ತಾರೆ. ಊರ ಹತ್ರ ಅಕ್ಕಪಕ್ಕ ಯಾರೂ ಇಲ್ವಲ್ಲ. ಏನಂದರೆ ಈ ಮಾವಿನಕಾಯಿ ಸೀಸನಲ್ಲಿ ಸ್ವಲ್ಪ ತಲೆನೋವು ಜಾಸ್ತಿ, ಹುಡುಗರೆಲ್ಲ ಬಂದು ಕಿತ್ಬಿಡ್ತಾರೆ. ಸೊ ನಾವು ಮಾರಿರ್ತೀವಿ, ಅವ್ರಿಗೇನು ಉತ್ತರ ಕೊಡೋದು ಅಂತ ಹೇಳಿಬಿಟ್ಟು ಸೊ ಅವರು ಬಂದರೆ ಏನೋ 1-2 ಕೊಟ್ಬಿಟ್ಟು ಕಳಿಸ್ತೀವಿ. ಇಲ್ಲಿ ತಲೆನೋವು ಅಂದರೆ ಕಾಯೋದೇ ಕಷ್ಟ ಫ್ರೆಂಡ್ಸ್. ಇದೆ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಸರಿ ಫಸಲು, ಹೋದ ಸರಿಗಿಂತಲೂ. ಈಗ ನಾವು ಸ್ವಲ್ಪ ಮಾರಿದ್ವಿ ಎಲ್ಲ ಪೂರ್ತಿ. 2 ಮರ ಮಾತ್ರ ಬಿಟ್ಟಿಸ್ಕೊಂಡಿದ್ವಿ, ಒಂದು ರಸ್ಪುರಿ ಮತ್ತು ಒಂದು ಬಾದಾಮಿ. ಸೊ ಅದರಲ್ಲಿ ಸ್ವಲ್ಪ ಕಿತ್ಕೊಂಡಿದ್ದೀವಿ. ಈಗ ಇನ್ನು ಮಿಕ್ಕಿದ್ದೆಲ್ಲ ಯಾರೂ ಕಿತ್ಕೊಂಡು ಹೋಗಿಲ್ಲ. ನೋಡಿ ತುಂಬ ಚೆನ್ನಾಗಿದೆ ಫಸಲೆಲ್ಲನೂ. ಒಂದೊಂದು ವೆರೈಟಿ ಇದೆ. ಬಟ್ ಜಾಸ್ತಿ ಇದು ಏನು ತೋತಾಪುರಿ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಇದು ನಮ್ಮ ಮಲಗೋಬ ಅಂತ ಹೇಳ್ತಾರೆ. ಬಟ್ ಇದು ಸ್ವಲ್ಪ ಲೇಟ್ ಬರೋದು, ಇನ್ನೂ ದಪ್ಪ ಆಗುತ್ತೆ ಸೈಜು.
ಈ ಸರಿ ಸ್ವಲ್ಪ ಈ ತಳಿ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇದೆ. ನೆಕ್ಸ್ಟು ತೋತಾಪುರಿನೇ ಚೆನ್ನಾಗಿ ಬಂದಿರೋದು. ನೋಡ್ತಾ ಇದ್ದೀರಾ ಅಲ್ಲಿ ತೋತಾಪುರಿ ಎಲ್ಲನೂ ದಪ್ಪದು ಕಾಣಿಸ್ತಾ ಇದೆ. ತುಂಬ ಒಳ್ಳೆ ಫಸಲು ಕೊಟ್ಟಿದೆ ತೋತಾಪುರಿನೂ ಅಷ್ಟೇ, ಬೇರೆಕಾಯಿನೂ ಅಷ್ಟೇ. ಬಟ್ ಸೈಜ್ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಕ್ವಾಂಟಿಟಿ ಮಾತ್ರ ಸೂಪರಾಗಿದೆ. ಒಂದೊಂದೇ ಹಣ್ಣಾಗಿ ಉದುರುತ್ತಾ ಇದೆ ಎಲ್ಲನೂ. ಬನ್ನಿ ಹಂಗೆ ತೋರಿಸ್ತೀನಿ. ಕಳೆ ಓಡಿಸ್ಬೇಕು, ಇನ್ನೂ ಕಳೆ ಓಡಿಸಿಲ್ಲ. ಇದು ಮಾವಿನಕಾಯಿದೆಲ್ಲ ಸೀಸನ್ ಮುಗಿದ ಮೇಲೆ ಓಡಿಸೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೀನಿ. ನೋಡ್ತಾ ಇದ್ದೀರಾ ಬಂಚಸ್ಸು ಹೆಂಗಿದೆ ಅಂತ ಹೇಳಿಬಿಟ್ಟು ಗೊಂಚಲುಗಳು. ಇಲ್ಲಿ ಸ್ವಲ್ಪ ಇದರಲ್ಲಿ ರಾಗಿ ಹಾಕ್ಕೊಂಡಿದ್ದಾರೆ ಮನೆಗೆ ಅಂತ ಹೇಳಿಬಿಟ್ಟು, ಕೈಯಲ್ಲಿ ಕುಯ್ದುಬಿಟ್ಟು ಅದನ್ನು ನಾವು ಮುದ್ದೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀವಿ. ಇಲ್ಲಿ ಈ ಕಡೆ ಸ್ವಲ್ಪ ಏನೋ ಕುಂಟೆ ಅಂತ ಏನು ಹೇಳ್ತೀವಲ್ಲ, ಅದು ಹೊಡಿಯೋದು ಸ್ವಲ್ಪ ಕಮ್ಮಿ. ಒಂದು 2-3 ಸರಿ ಹೊಡಿತಾರೆ ಅಷ್ಟೇ. ನೋಡಿ ಕೆಲವೊಂದೊಂದು ಹಣ್ಣಾಗಿ ಉದುರೋಗಿದೆ. ಕಾಯಿ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ. ಫುಲ್ಲು ಇದಾಗ್ಬಿಟ್ಟಿದೆ, ಬಿದ್ದು ಕೊಳ್ತೋಗ್ಬಿಟ್ಟಿದೆ. ದಿನ ಏನೂ ಇಲ್ಲಾಂದರೂ ಒಂದು 10-20 ಕಾಯಿ ಆದರೂ ಗಿಣಿ ಉದುರಿಸ್ತವೆ. ಅದೇನೋ ಪ್ರಕೃತಿ ವಿಶೇಷ ಏನು ಅಂದರೆ, ಇದೇನು ಪ್ರಾಣಿ ಪಕ್ಷಿಗಳು ಏನು ತಿಂದು ಬಿಟ್ಟಿರ್ತಾರಲ್ವ, ಆ ಒಂದು ಹಣ್ಣುಗಳು ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ದೊಡ್ಡವರು. ಸೊ ನೋಡ್ತಾ ಇರಿ, ನೋಡಿ ಅಲ್ಲಿ ಯಾವುದು ತೋತಾಪುರಿ ಕಾಯಿ ಏನು ಸೂಪರಾಗಿ ಬಿಟ್ಟಿದೆ. ಫುಲ್ಲು ಮರ ತುಂಬ ಕಾಯಿ ಇದೆ, ಚೆನ್ನಾಗಿದೆ. ಬಟ್ ಇನ್ನೂ ಕಿತ್ಕೊಂಡೋಗಿಲ್ಲ ಅವರು, ಇನ್ನೂ ದಪ್ಪ ಆಗಲಿ ಅಂತ ಹೇಳ್ಬಿಟ್ಟು ಹಣ್ಣಿಗೆ ಮಾರೋದಕ್ಕೆ ಅಂತ ಹೇಳಿಬಿಟ್ಟು ಹಂಗೆ ಬಿಟ್ಕೊಂಡಿದ್ದಾರೆ. ನೋಡಿ ನಮ್ಮ ಹೊಲ ಕಾಡಲ್ಲಿದ್ದೀವಿ ನಾವು. ಫ್ರೆಂಡ್ಸ್ ಈಗ ಲೇಟ್ ಆಗ್ತಾಯಿದೆ, ಊಟ ಮಾಡಿಬಿಟ್ಟು ಹೊರಡೋಣ. ಸಂಜೆ ಆಗ್ತಾಯಿದೆ, ಊಟ ಮಾಡಿಬಿಟ್ಟು ಹೊರಟು ನಾನು ನಿಮ್ಮ ಜೊತೆಲಿ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ಊಟ ಆಯಿತು, ಊಟ ಮಾಡಿಬಿಟ್ಟು ನಾವೀಗ ಮನೆ ಕಡೆ ಹೊರಟಿದ್ದೀವಿ. ಸೊ ನಾನು ನಿಮ್ಗೆ ಆವಾಗಲೇ ತೋರಿಸಿದ್ನಲ್ವ, ಅದೇ ದೇವಸ್ಥಾನ ಇದು. ಸೊ ದೂರದಿಂದ ನಾವು ಇಲ್ಲಿ ತೋರಿಸೋದಕ್ಕಿಂತ ನೀವು ಅಲ್ಲೊಂದು ಸರಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದೂರದಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ವ್ಯೂ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ದೇವಸ್ಥಾನ ಹತ್ರ ಯಾರಾದರೂ ಆಯಾಸ ಆಗಿ ಬಂದರೆ ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ಬೋದು. ಇಲ್ಲ ಊಟ ಮಾಡಿಕೊಂಡು ಊಟ ಮಾಡೋದಕ್ಕೂ ಚೆನ್ನಾಗಿದೆ. ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ವಿ ಊರಿಂದ. ಸೊ ಕತ್ಲಾಗ್ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು. ಹುಡುಗರು ಸೌಂಡ್ ಕೂಡ ಕೇಳಿಸ್ತಾ ಇದೆ. ಫುಲ್ ಟಯರ್ಡ್ ಆಯಿತು ಊರಿಂದ ಬಂದು. ಫುಲ್ ಸುಸ್ತಾಗೋಯಿತು, ಹೊಲದಲ್ಲೆಲ್ಲ ಓಡಾಡಿ. ಅಡುಗೆ ಎಲ್ಲ ಊಟ ಮಾಡಿ ಹೊಟ್ಟೆ ಭಾರ ಆಗಿಬಿಟ್ಟಿದೆ. ಈಗ ಒಂದೇ ಸರಿ ಮಲ್ಕೊಳ್ಳೋದಷ್ಟೇ, ಫ್ರೆಶ್ ಅಪ್ ಆಗಿಬಿಟ್ಟು. ಸೊ ಫೈನಲಿ ನಮ್ಮೂರು ಹೇಗಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಾರಿ, ನಂದು ಒಂದೆರಡು ವೀಡಿಯೋಗಳು ಡಿಲೀಟ್ ಆಗಿಬಿಟ್ಟಿದೆ. ಯಾರೆಲ್ಲ ಬಂದಿದ್ರು ನಮ್ಮ ಜೊತೆಲಿ ಆ ವಿಡಿಯೋಗಳು ಡಿಲೀಟ್ ಆಗಿಬಿಟ್ಟಿದೆ. ಸಾರಿ, ಅವ್ರದ್ದನ್ನೆಲ್ಲ ನಿಮಗೆ ಫೋಟೋನೂ ತೋರ್ಸೋಕ್ಕಾಗಲಿಲ್ಲ, ವಿಡಿಯೋನೂ ತೋರ್ಸೋಕ್ಕಾಗಲಿಲ್ಲ. ಸೊ ಒಟ್ಟು ಒಂದು 8 ಜನ ಹೋಗಿದ್ವಿ. ಸೊ ಅವ್ರದ್ದೆಲ್ಲ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅದು ವಿಡಿಯೋ ಆಗಿದೆ ಅಂದ್ಕೊಂಡು ನಾವು ವಿಡಿಯೋ ಮಾಡಿಬಿಡ್ತೀವಿ, ಬಟ್ ಅದು ವಿಡಿಯೋ ಆಗಿಲ್ಲ. ಮತ್ತು ಕೆಲವೊಂದು ಡಿಲೀಟ್ ಆಗೋಗ್ಬಿಟ್ಟಿದೆ. ಸಾರಿ, ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ನಿಮಗೆ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಕತ್ಲಾಯಿತು. ಎಲ್ಲರೂ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.